ಸರ್ ಇವತ್ತಿಗೂ ನಿಮ್ಮಲ್ಲಿ ಒಂದು ಭಯ ಇದೆ ಅಂತಂದ್ರೆ ಅದು ಯಾವ್ದು ಭಯ? ನಾನು ಅಂತಲ್ಲ, ಯಾರಿಗೆ ತಗೊಳ್ಳಿ ಬ್ರಾಡ್ಲಿ ಕ್ಲಾಸಿಫೈಡ್ ಭಯ ಇಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಭಯ. ಕೆಲವರು ಒಪ್ಪಲ್ಲ, ನಾವು ಅದ್ಭುತ ಅನ್ಕೊಂಡಿರ್ತಾರೆ. ಸಂತೋಷ. ಹೆಸರಿಗಿಂತ ನೆಮ್ಮದಿ ಮುಖ್ಯ ಅಂತ ಅನ್ಸಿದ ಕ್ಷಣ ಯಾವ್ದು? ಸಿನಿಮಾದಲ್ಲಾರು ನೋಡಿರ್ತಾರಲ್ಲ ಹೆಂಗಿರುತ್ತೆ ಎಲ್ಲ ಹಿಂಗೆ ಅಡ್ಡಡ್ಡ ಹಾಕಿರ್ತಾರಲ್ಲ, ಇಲ್ಲಿ ಮಾತಾಡ್ತಾರೆ ಏನ್ ಸಾರ್ ಅದ್ಭುತ, ನಾವೆಲ್ಲ ನೋಡಿದೀವಿ ಸರ್ ನಿಮ್ದು ಅಂತಾರೆ. ನಾವು ಏನೆಲ್ಲ ನೋಡಿ ಫಿಲಮ್ ಸಾರ್ ಅಂತ. ಸುತ್ತಮುತ್ತ ಜನ ಇದ್ರು ಒಂಟಿತನ ಅನುಭವಿಸಿರೋದಿದ್ಯಾ? ನಮ್ಮೆಲ್ಲರೂ ಹಿಡಿದಿಟ್ಟಿರೋದು ಯಾವುದೋ ಒಂದು ವಿಚಾರ ಇದೆ. ಆ ವಿಚಾರ ಆದ ತಕ್ಷಣ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನನಗೆ ಇರಬಹುದು. ಬಟ್ ನಾ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅವಳೇನೋ ಅಂಶ ನೀರು ಕುಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ಅವಾಗ ನಾನು ಅಂತ ತಿಳ್ಕೊಂಡ್ರೆ ಏನ್ ಮಾಡ್ತೀನಿ? ಇವರೆಗೂ ನಿಮ್ಗೆ ಸಿಕ್ಕ ಅತ್ಯಂತ ಅಮೂಲ್ಯವಾದಂತ ಕಾಂಪ್ಲಿಮೆಂಟ್ ಯಾವುದು? ಫಂಟ್ಯಾಬ್ಲಸ್ ಅಂತ ಹೇಳಿದೀನಿ ನಮ್ಮ ಡೈರೆಕ್ಟರ್ಗೆ. ಯಾಕೆ ಫಂಬಲ್ ಮಾಡ್ತಾ ಇದ್ದೀರಾ ಅಂತ. ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಜೊತೆ ಆಕ್ಟ್ ಮಾಡಿದಾಗ ನಂಗೆ ನರ್ವಸ್ ಆಗಿರಲಿಲ್ಲ. ದೊಡ್ಡವನಾದ ತಕ್ಷಣ ನನ್ಗೆ ಗೊತ್ತಾಗೋಯ್ತಲ್ಲ ಇವ್ರು ಯಾರು, ಆ ಭಯ. ಕೊನೆದಾಗಿ ಮನ್ಸಾರೆ ಹತ್ತಿದ್ ಯಾವಾಗ ಮಾಸ್ಟರ್ ಆನಂದ್ ಸರ್? ಇನ್ ಡಿವೋಷನ್ ಏನಾಗುತ್ತೆ, ಭಕ್ತಿ ರಸದಲ್ಲಿ ಯಾವಾಗ್ಲೂ ನಾನು ವಾರದಲ್ಲೇ 1-2 ಸತಿ ಪೂಜೆ ಮಾಡೋವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಜನರು ನಿಮ್ಮಿಂದ ನಿರೀಕ್ಷಿಸೋ ಆ ಒಂದು ವಿಷಯ ಆದ್ರೆ ಅದು ನಿಜವಾದ ನೀವಲ್ಲ ಅಂತ ಅನ್ಸುತ್ತಾ? ದಯವಿಟ್ಟು ನಾನು ಪ್ರೊಫೆಸರ್ ಮಾಡಬೇಡಿ, ನಾನು ನಿಮ್ಮ ಕ್ಲಾಸ್ಮೇಟ್ ಅಷ್ಟೇನೆ. ಏನಂದ್ರೆ ನಾನು SSLC ಪಾಸ್ ಆಗಿದ್ದೀನಿ, ನನ್ನ ನೋಟ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಜೀವನದಲ್ಲಿ ಎಲ್ಲಾನು ಬಿಟ್ಟು ಹೊಸದಾಗಿ ಶುರು ಮಾಡ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ ಕ್ಷಣ ಇದೆಯಾ? ಪ್ರಿನ್ಸಿಪಲ್ ಕೇಳಿದ್ದೆ ಏನಂದ್ರೆ, ನನಗೆ ಸೀಟ್ ಕೊಡಿ, ಸೈನ್ಸ್ ನಾನು ಓದಬೇಕು ಅಂತಿದ್ದೀನಿ, ನಾನು ಡಾಕ್ಟರ್ ಆಗ್ತೀನಿ. ಚಿಕ್ಕ ವಯಸ್ಸಿನ ಆನಂದ್ ಈಗಿನ ಆನಂದ್ ಅವ್ರನ್ನ ನೋಡಿ ಏನ್ ಹೇಳ್ಬಹುದು ಅವ್ರಿಗೆ? ನಿಮ್ಗೆ ಯಾರು ರಿವೈಂಡ್ ಮಾಡಿ ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ನಾನು ಆ ಥರ ಏನು ಅಂತ ಆಸೆ ಪಡಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ. ಸಾವು, ನೋವು, ಆಧ್ಯಾತ್ಮ, ಆತ್ಮ, ಪುನರ್ಜನ್ಮ ಅದೆಲ್ಲ ಗೊತ್ತಿರಲಿಲ್ಲ. ಅದು ಗೊತ್ತಿಲ್ಲದಾಗ ನಾನು ಒಂಥರ ಆರಾಮಾಗಿದ್ನಲ್ಲ, ಹಾಗಂತ ಅದೇ ಪರ್ಮನೆಂಟಾ? ಫಾರೆಸ್ಟ್ ಎಂಡ ಹೇಗೋ ರೌಂಡಿಂಗ್, ತಲೆನೋವೇ ಇಲ್ಲ. ಜನರಿಗೆ ಗೊತ್ತಿರೋ ಮಾಸ್ಟರ್ ಆನಂದ್ ಮತ್ತೆ ನಿಜವಾದ ಆನಂದರಲ್ಲಿ ಎಷ್ಟು ವ್ಯತ್ಯಾಸ? ಸೊ ಅವಳೊಳಗೆ ಈ ಶೇಡ್ ಈಗ ಈ ಶೇಡ್ ಪಾಪಪ್ಪ ಆಯ್ತು ಅಂತ ಇವಳಿಗೆ ಗೊತ್ತಾಗೋದಿದೆಯಲ್ಲ, ಅದು ದೊಡ್ಡ ವಿಷಯ. ನನಗೆ ಅದು ಇವಾಗ ಗೊತ್ತಾಗ್ತಾ ಇದೆ.